ಈ ರೀತಿಯಲ್ಲಿ ಉತ್ತಳ್ಳಿ ಮಾರಮ್ಮನವರು ತನ್ನ ಭಾವನಾದ ಚುಂಡೇಶ್ವರನನ್ನು ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂತಿರುಗಿ ಬರುವಾಳಲ್ಲೋ ರಂಭೆ ಉತ್ತಳ್ಳಿ ಮಾರೇ ದೈವದತ್ತ ಕಂಠ ಅನ್ನೋದ ಹೇಳಿಲ್ಲ. ಸರಸ್ವತಿ ಆಶೀರ್ವಾದ ಇದ್ರಲ್ಲೇ ಹೀಗೆಲ್ಲ ಹಾಡೋದು. ಅವರಿಗೆ ಇನ್ನೂ ವಿಶ್ವ ಮಟ್ಟದಲ್ಲಿ ಅವ್ರ ಪ್ರಸಿದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತು ನನ್ನ ವೈಯಕ್ತಿಕವಾಗಿ ಅವ್ರ ಮಗಳು ಅಷ್ಟೇ ಇಬ್ಬರು ಜೊತೆಯಲ್ಲಿ ಎಷ್ಟೋ ಕ್ಯಾಸೆಟ್ಗಳು ತುಂಬಾ ಚೆನ್ನಾಗಿ ಸಿಡಿಗಳನ್ನ ತಂದಿದ್ದಾರೆ. ಒಟ್ಟಿಗೆ ಪ್ರೋಗ್ರಾಮ್ಸ್ ಕೊಡ್ತಾರೆ. ಅವಳು ಬಾಲಿವುಡ್ ಇದ್ರಲ್ಲೂ ಇದಲ್ವಾ, ಬಾಲಿವುಡ್ಗೆ ಹೋಗಿ ಹಾಡಾಡ್ತಾಳೆ. ಎಲ್ಲ ಹಾಡಿದ್ದಾರೆ ಸಾಕಷ್ಟು. ಈಗ ರೀಸೆಂಟ್ ಆಗಿ ನಾವು ಟಾಟಾ ಸ್ಕೈ ಒಂದು ಜಿಂಗಲ್ ಕರ್ನಾಟಕದಿಂದ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ನಾನು ನನ್ನ ಮಗಳಿಬ್ರು ಹಾಡಿದ್ವಿ. ಕನ್ನಡ ಹಾಡು ಬರೀ ಒಂದೊಂದು ಬಿಟ್ ಅಷ್ಟೇ ನೀವು ನಾವು ಹೋಗಿ ಹಾಡಿದ್ವಿ. ಅವಳು ವೆಸ್ಟರ್ನ್ ಮತ್ತೆ ಇಂಗ್ಲಿಷ್ ಸಾಂಗ್ಸ್ ಎಲ್ಲ ತುಂಬಾ ಹಿಂದಿದೆಲ್ಲ ತುಂಬಾ ಒಳ್ಳೆ ಹಾಡ್ತಾರೆ. ಹೌದು, ಅವಳು ತುಂಬಾ ಹಾಡ್ತಾಳೆ. ನಾನು ಹಿಂದಿ ಫಿಲ್ಮ್ ಸಾಂಗ್ಸ್ ಎಲ್ಲ ತುಂಬಾ ಕಡಿಮೆ, ಬೇರೆ ಅದೆಲ್ಲ ಪ್ರಕಾರಗಳನ್ನ ಹಾಡ್ತೀನಿ. ಎಲ್ಲದಕ್ಕೂ ನಿಮ್ಮ ಕಂಠ ಮ್ಯಾಚ್. ಈಗ ಜಾನಕಮ್ಮ ಅವ್ರದ್ದು ಸ್ಮರಣಾರ್ಥ ಮಾಡ್ತಾ ಇದ್ದೀನಿ. ಅವರು ಹಾಡಿದ್ರು 48,000 ಹಾಡಿದ್ರು. SP ಬಾಲಸುಬ್ರಹ್ಮಣ್ಯ ಎಷ್ಟೋ ಸಾವಿರ ಹಾಡಿದ್ದಾರೆ. ಪಿ ಸುಶೀಲಾ ಹಾಡಿದ್ದಾರೆ. ಆಮೇಲೆ ಇನ್ನು VB ಶ್ರೀನಿವಾಸ್ ಅವ್ರು ಹಾಡಿದ್ದಾರೆ. ಇವರೆಲ್ಲ ಹಾಡುವ ಕಾಲದಲ್ಲಿ ಹಾಡೋರು ಇರ್ಲಿಲ್ಲ, ಹಾಡಕ್ಕೆ ಧೈರ್ಯವಾಗಿ ಮುಂದೆ ಬರೋರು ಇರ್ಲಿಲ್ಲ. ಅವಕಾಶ ಇತ್ತು ಅವರಿಗೆ, ಆಯ್ತಾ? ಆ ಅವಕಾಶ ಸಿಗಕ್ಕೆ ಅವ್ರೇನ್ ಕಷ್ಟಪಟ್ಟಿಲ್ಲ ಅಂತ ಹೇಳ್ಕೊಬೇಡಿ. ಅವರು ಆಡಿಷನ್ ಗಳನ್ನ ಪಾಸ್ ಆಗ್ಬೇಕಾಗಿತ್ತು. ಇವಾಗ ನಾವು ಶ್ರುತಿ ತತಿ ಮತಿ ಜ್ಞಾನ ಏನು ಇಲ್ಲದೆ ಹಾಡ್ತಾ ಇದೀವಿ ನಾವು. ಇದೆಲ್ಲ ಅಲ್ಲಿಗೆ ಬರಲ್ಲ. ಪ್ಲೇಬ್ಯಾಕ್ ಸಿಂಗರ್ಗೆ ಇರ್ಬೇಕಾದಂತಹ ಮಟ್ಟನೇ ಬೇರೆ. ಅವ್ರನ್ನ ಅನುಕರಣೆ ಮಾಡಿ ನೀವು ಸಂಗೀತ ಹಾಡ್ಬೋದು. ಶಾಸ್ತ್ರೀಯ ಸಂಗೀತ ಯಾವ ವಾಯ್ಸ್ ಅಲ್ಲಿ ಯಾವ ಶ್ರುತಿನಲ್ಲಿ ಬೇಕಾದ್ರೂ ಹಾಡ್ಬೋದು. ಸಿನಿಮಾ ಹಾಡ್ ಬಿಟ್ಟಲ್ಲ ರೀ, ಅದೇ ಶ್ರುತಿ ಒಬ್ರು ಆಗ್ಲೇ ಅದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದೇ ತರ ಹಾಡ್ಬೇಕು. ನೀವು ಸಾರೆಗಮಪ ಅಂತ ಕಾರ್ಯಕ್ರಮ ನೋಡಿದಾಗ ನಮಗ್ ಅನ್ಸ್ತಾ ಇರುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಹಾಡಿದ್ರು ಮಕ್ಕಳು, ಯಾಕೆ ಜೂರಿಯವ್ರು ನಂಬರ್ ಕೊಡ್ತಾ ಇಲ್ಲ, ಯಾಕೆ ಗೋಲ್ಡನ್ ಬಜಾರ್ ಗೊತ್ತಾ ಇಲ್ಲ ಅಂತ. ನಮಗದ್ರ ಜ್ಞಾನ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಹಾಡಿದ್ರು ಮಕ್ಕಳು, ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಕೊಡ್ಲಿಲ್ಲ, ಇವ್ರಿಗೆ ಕೊಡ್ಲಿಲ್ಲ, ಅವ್ರಿಗೆ ಪಾರ್ಚಟ್ ಇವ್ರಿಗೆ ಅಲ್ಲ. ಅದೇನೋ ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಅಲ್ಲಿ ಎಲ್ಲೋ ಒಂದ್ ಶ್ರುತಿ ಇದೆ, ಅಲ್ಲೆಲ್ಲೋ ಪಂಚಮ, ಅಲ್ಲೆಲ್ಲೋ ಷಡ್ಜ, ಅಲ್ಲೆಲ್ಲೋ ರಿಷಭ, ಇದೆಲ್ಲ ಮುಟ್ಬೇಕು. ಅವ್ರಾಗ್ಲೇ ಸೆಟ್ ಮಾಡಿದ್ದಾರೆ. ಸಿನಿಮಾ ಸಂಗೀತ ಹಾಡೋದು ಸುಲಭ ಅಲ್ಲ ನನ್ ಪ್ರಕಾರ. ಮೇಡಮ್ ಹೌದಲ್ವಾ? ಖಂಡಿತ ಹಾಡಕ್ಕಾಗಲ್ಲ. ನೀವು ಜಾನಪದ ನನ್ ಕಟ್ ವಾಯ್ಸ್ ಎಲ್ಲ ಹಾಡಿ ದಪ್ಪ ಸಾಯಿ ಅವರು ಹಾಡ್ತಾರಲ್ಲ, ಅವರು ಮ್ಯೂಸಿಕ್ ಹಾಡ್ತಾರಲ್ಲ, ಅವ್ರು ಯಾವ ರಾಗದಲ್ಲಿ ಬೇಕಾದ್ರೂ ಹಾಡ್ಬೋದು. ಅಲ್ಲಿ ಯಾವುದೇ ಸೆಟ್ ಇಲ್ಲ, ಸೆಟ್ ಆಗಿಲ್ಲ ಸ್ಟ್ಯಾಂಡರ್ಡ್. ಆದ್ರೆ ಸಿನಿಮಾ ಸಂಗೀತ ಹಾಡೋದು ತುಂಬಾ ಕಷ್ಟ. ನಾವ್ ಅನ್ಕೋಬಹುದು ನಾವು ಹಾಡ್ತೀವಿ ಅಂತ, ಅವರಷ್ಟು ರೇಂಜಿಗೆ ಹಾಡಕ್ ಆಗೋದಿಲ್ಲ. ಅದಕ್ಕೆ ಸಿನಿಮಾ ಸಂಗೀತ ಹಾಡಕ್ ಕಷ್ಟ. ಆ ಒಂದು ಕಷ್ಟದಲ್ಲಿ ಉಳ್ಕೊಂಡ್ ಬಂದವರು ಈ ದಿಗ್ಗಜರು. ಇವ್ರನ್ನ ಯಾರನ್ನ ನಾವು ಇವತ್ತು ಇಷ್ಟೆಲ್ಲ ಹಾಡಿ ಹೊಗಳ್ತಾ ಇದೀವಿ, ಅವರೆಲ್ಲ ಅದನ್ನೆಲ್ಲ ದಾಟ್ಕೊಂಡ್ ಬಂದವರು. ಆಮೇಲೆ ಇಳಿಯರಾಜ ಅವರಾಗ್ಲಿ, ರಾಜನಾಗೇಂದ್ರ ಅವರಾಗ್ಲಿ, ಮತ್ತೊಬ್ರಾಗ್ಲಿ ಒಂದ್ ಇನ್ಸ್ಟ್ರೂಮೆಂಟ್ ಬಳಸ್ತಿರ್ಲಿಲ್ಲ ರೀ. ನೀವು ನೋಡಿದಿರೋ ನೋಡಿದ್ರು ಗೊತ್ತಿಲ್ಲ. ವೈಲಿನ್ ಅಂದ್ರೆ ಅಷ್ಟೊಂದು, ವೀಣೆ ಅಂದ್ರೆ ಅಷ್ಟು, ತಬಲಾ ಅಂದ್ರೆ ಅಷ್ಟು, ಆ ಜೀವ ತುಂಬ್ತಿದ್ರು. ಆ ಸಾಹಿತ್ಯ ಹೆಂಗಿತ್ತು? ಯಾಕೆ ಇವತ್ತು ಹಳೆ ಹಾಡು ಇವತ್ತಿಗೂ ನಮ್ಗೆ ಇಷ್ಟ ಆಗತ್ತೆ? ನಮ್ ಕಾಲದ ಹಾಡು ಅಂದ್ರೆ ಸಾಹಿತ್ಯ ಇತ್ತು. ಸಿನಿಮಾ ಯಾಕೆ ಇಷ್ಟ ಆಗತ್ತೆ? ಕತೆ ಇತ್ತು, ಜೀವನ ಹತ್ರ ಆಗಿದೆ. ಆ ಇವತ್ತಿನ ಹಾಡು ಇವತ್ತು ಹೊಡಿಮಗ ನಾನೇ ನೋಡೋಗ್ತಿಲ್ಲ. ಇವತ್ತು ಜೆನ್ಸಿಗಳ ಹಾಡಿದ್ರು ಅದು ತುಂಬಾ ದಿವಸ ನಿಲ್ಲಲ್ಲ, ಅದು ಕಂಪು ನಿಲ್ಲಲ್ಲ, ಹೊಟ್ಟೋಗ್ಬಿಡತ್ತೆ. ಇಷ್ಟು ಸುಗಂಧವನ್ನ ಕೊಡುವಂತಹ, ಚಿರಸ್ಥಾಯಿಯಾಗಿ ಉಳಿಯುವಂತಹ ಹಾಡನ್ನ ಹಾಡಿದವರು ಈ ಮಹಾನ್ ದಿಗ್ಗಜರುಗಳು. ಒಬ್ಬರಲ್ಲ ಇಬ್ಬರಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಕಸ್ತೂರಿ ಶಂಕರ್ ಆಗ್ಬೋದು, ವಾಣಿಜ್ಯರಾಮ್ ಆಗ್ಬೋದು, ಪಿ ಸುಶೀಲಾ ಆಗ್ಬೋದು, ಘಂಟಸಾಲ ಹಾಡು
ನಮೋ ವೆಂಕಟೇಶ ಹಾಕ್ಬಿಟ್ರೆ ನಮ್ ಥಿಯೇಟ್ರಿಗೆ ಹೋಗಿದ್ದು ಒಂದು ಖುಷಿ. ಆ ವೆಂಕಟೇಶ್ ಒಂದು ಚಿತ್ರ ಬಂದ್ಬಿಟ್ಟು ಏನ್ ಹಾಡಿ ಅದೆಲ್ಲ ಆ ಹಾಡೆಲ್ಲ ಇವಾಗ ಇಲ್ವೇ ಇಲ್ಲ, ಹೊಟ್ಟೋಯ್ತು, ಅದೆಲ್ಲ ಕಳ್ಕೊಂಡ್ಬಿಡ್ತಾ ಇದೆ. ಅಂದ್ರೆ ಆ ಶ್ರುತಿ, ಆ ಜ್ಞಾನ, ಆ ತಾಳ ಇಟ್ಕೊಂಡು ಅವ್ರು ಹಾಡ್ತಾ ಇದ್ರು. ಹಾಗಾಗಿ ಆ ಹಾಡನ್ನ ಉಳಿಸ್ಕೊಂಡಿದೀವಿ. ಇದರಲ್ಲಿ ಉಳಿಸಿದವರಲ್ಲಿ ಜಾನಕಮ್ಮ ಸಹ ಒಬ್ರು. ಇವರೆಲ್ಲ ತುಂಬಾ ಕಷ್ಟಪಟ್ಟು ಹಾಡಿದವ್ರು. ಇವರೇ ಯಾವ ಸಂಗೀತ ಶಾಲೆಗೂ ಹೋದವರಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಪಾಪ. ನಾನು ಬೇಸಿಕ್ ಆಗಿ ಯಾವ ಸಂಗೀತನೂ ಕಲ್ತಿಲ್ಲ ಅಂತ. ಹಾಗಿರ್ಬೇಕಾದ್ರೆ ಇಳೆಯರಾಜ ಅವರಂತ ಕೈಯಲ್ಲೆಲ್ಲ ಅವರು ಬದುಕಿ ಬಂದಿದ್ದಾರೆ, ಶಬಾಷ್ ಅನ್ನಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರೇನು ಕಡಿಮೆ ಸಾಧನೆ ಮಾಡಿಲ್ಲ, ಕಡಿಮೆ ಕಷ್ಟಪಟ್ಟಿಲ್ಲ. ಅಂತಹ ಮಹಾನ್ ವ್ಯಕ್ತಿಯವನ್ನ ಸ್ಮರಿಸುವಂತ ಇವತ್ತೊಂದು ಕೆಲಸ ಮಾಡ್ತಾ ಇದೀವಲ್ಲ ನಾವು. ನಿಜವಾಗ್ಲೂ ನಾವು ಗೆಳತಿ ಬೆಳಬೇಕು, ಹಾಗೂ ನಮ್ಮ ಮೇಡಮ್ಗೆ ಒಂದು ಶಬಾಷ್ ಜೊತೆಗೆ ಅದೇ ಪರಂಪರೆಯನ್ನ ಬೆಳೆಸ್ಕೊಂಡು ಬರ್ಬೇಕು ಅಂತ ನಿತ್ಯ ಶ್ರಮ ಪಡ್ತಾ ಇರುವಂತಹ ಮೇಡಮ್ ಅವರು ಇವತ್ತಿಗೆ ಕರ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ. ಇವತ್ತು ಈ ನಿಂತಿದ್ರೆ ಯಾಕೆಂದ್ರೆ ಅಂತ ದಿಗ್ಗಜರನ್ನೆಲ್ಲರನ್ನು ಒಟ್ಟಿಗೆನೆ ನೆನಪಿಸ್ಕೊಂಡಿದೀವಿ. ಸಂಗೀತ ಶಾರದೆ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ, ಅದಕ್ಕೆ ತುಂಬಾನೇ ತಪಸ್ಸು ಮಾಡಬೇಕು. ಸುಮ್ಮನೆ ನನಗೆ ಒಲ್ಬಿಡಮ್ಮ, ನಾನು ಆಲ್ಗೆಲ್ ಬಂದು ತಿಳ್ಕೊಂಡ್ಬಿಡಮ್ಮ ಅಂದ್ರೆ ಕರೆಕ್ಟ್ ಬರಲ್ಲ. ತುಂಬಾ ಸಾಧನೆ ಮಾಡಬೇಕು, ಅದಕ್ಕೆ ಅವಿರತವಾದಂತಹ ಪ್ರಯತ್ನ ಬೇಕು, ಒಳ್ಳೆ ಗುರುಗಳು ಬೇಕು. ಮುಖ್ಯವಾಗಿ ಎಲ್ಲ ಇದ್ರೆ ಮಾತ್ರ ಪೂರ್ವ ಜನ್ಮದ ಸುಕೃತನೂ ಇರಬೇಕು. ಹಾಗಿದ್ರೆ ಸಂಗೀತ ಶಾರದೆ ಒಲಿತಾಳೆ. ಅಂತ ಸರಸ್ವತಿ ಒಲಿದಾಳೆ. ಎಲ್ಲರಿಗೂ ಅವಳ ಅನುಗ್ರಹ ಸಿಕ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತಾ ಇದ್ದೀನಿ. ಮುಂದೆ ಎಸ್ ಜಾನಕಿ ಅಮ್ಮನವರ ನೆನಪಿನಲ್ಲಿ ಗಾಯನ ಸಮರ್ಪಣೆಯನ್ನ ನಮ್ಮ ತಂಡದವರು ನಡೆಸಿಕೊಡ್ತಾರೆ. ಗಾನ ನಮನ ಈ ಕಾರ್ಯಕ್ರಮನ ಸಲ್ಲಿಸಲಿರುವ ತಂಡಗಳನ್ನ ವೇದಿಕೆ ಕರೀತಾ ಇದ್ದಾರೆ. ಶ್ರೀಮತಿ ಚಂದ್ರಕಲಾ ಬೆಳ್ಳಿಯಪ್ಪ ಅವರು, ಸುಗುಣ, ಸೌಮ್ಯ ವೆಂಕಟೇಶ್, ಲತಾ, ಲಕ್ಷ್ಮೀ ಹೇಮಂತ್. ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು